ಯಾರು ಗತಿಯಿಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ ನಿನ್ನನ್ನೇ ಅರಸುತ್ತಾ ಕ್ಷೀರಾಬ್ದಿಯ ಬಳಿಗೆ ಬಂದಿದ್ದೇನೆ. ಅನಾಥ ಬಂಧುವೆ, ಆಪತ್ಬಾಂಧವನೇ, ಓ ಘನಶ್ಯಾಮ, ಇದೋ ನಿನ್ನ ಹೆಸರನ್ನು ಸ್ತುತಿ ಮಾಡ್ತಾ ಇದ್ದೇನೆ. ಈ ಜೀವನದಲ್ಲಿ ಧನ್ಯತೆಯನ್ನು ಕಾಣಬೇಕಿದ್ರೆ, ಮಾನಸಿಕವಾದಂತಹ ನೆಮ್ಮದಿಯನ್ನು ಒದಗಿಸಬೇಕು ಅಂತ ಇದ್ರೆ ಅದು ನೀನೇ ಹೊರತು ಅನ್ಯರು ಖಂಡಿತ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಜಯ 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 ನಾರಾಯಣ ನಾರಾಯಣ ನಾರಾಯಣ. ಅನುಗ್ರಹಿಸು ದೇವಾ ಪರಮದೇವ ನಾರಾಯಣ ದೇವ, ಸೋತು ಸುಣ್ಣವಾಗಿದ್ದೇನೆ. ಕಣ್ಣೀರ ಕೋಡಿಯನ್ನೇ ಸ್ವರ್ಗಲೋಕದಿಂದ ಇಲ್ಲಿಯವರೆಗೂ ಹರಿಸುತ್ತಾ ಬಂದಿದ್ದೇನೆ. ನೀನು ನನ್ನನ್ನು ಆಪತ್ತಿನಿಂದ ಬಿಡುಗಡೆ ಮಾಡ್ತೀನಂತಹ ವಿಶ್ವಾಸವನ್ನು ಹೊಂದಿದ್ದೇನೆ ಸ್ವಾಮಿ. ಹೆಚ್ಚು ವಿವರಿಸುವುದಕ್ಕೆ ಶಕ್ತನಲ್ಲ ನಾನು. ಒಬ್ಬ ದಂಬೋದ್ಭವನಂತೆ ಕೂಳರ ಅಧಿಪನಾಗಿದ್ದಾನೆ. ವಜ್ರಪುರವರ ಕ್ಷೇತ್ರವಂತೆ ಸ್ವರ್ಗಲೋಕವನ್ನು ಕಬಳಿಸಿ ನಮ್ಮನ್ನು ಓಡಿಸುವ ಉದ್ದೇಶದಿಂದ ಯುದ್ಧದಲ್ಲಿ ಪರಾಜಿತರಾದಂತಹ ನಮ್ಮನ್ನು ಓಡಿಸಿದ್ದಾನೆ. ಅಲ್ಲಿ ಅಧಿಕಾರದ ಮುದ್ರೆಯನ್ನು ಒತ್ತಿದ್ದಾನೆ. ಆ ದುಷ್ಟ ಬೀಜವನ್ನು ಆದಷ್ಟು ಬೇಗ ಸುಟ್ಟರುಗಿ ಸಾಧುಗಳನ್ನು ಉಳಿಸಿಕೊಡಬೇಕು. ಲೋಕದ ಕ್ಷೇಮವನ್ನು
ಅವಶ್ಯಕತೆ ಇದೆ. ಹೌದು. ಕೈಲಾಗದವನಾಗಿ ಹೋದನಲ್ಲ ಎನ್ನುವಂತಹ ಹಾ, ನಿರಾಶೆಯು ಅದನ್ನು ಆವರಿಸಿಕೊಂಡಿದೆ. ಸರಿ ಸ್ವಾಮಿ. ನೀನಾಡಿದಂತಹ ಅಷ್ಟೂ ಮಾತುಗಳನ್ನು ನಾನು ಅವಧರಿಸಿಕೊಂಡವನಿದ್ದೇನೆ. ಅನಿವಾರ್ಯ ಸ್ಥಿತಿಯಲ್ಲದೆ ನೀನು ಯಾವತ್ತೂ ಸಹಾಯವನ್ನು ಯಾಚಿಸುವನಲ್ಲ. ಛೇ. ಯಾವ ಕಾಲಕ್ಕೆ ಶತಮಖವನ್ನು ಮಾಡಿ ಹಾ, ಎತ್ತರದ ಆಸನದಲ್ಲಿ ನೀನು ಆಸೀನನಾದೆಯೋ ಹಾ, ಪದವಿಗೆ ತಕ್ಕದಂತೆ ನನಗೆ ಕೆಲಸ ಮಾಡುವುದಕ್ಕಾಗುತ್ತಿಲ್ಲವಲ್ಲ ಹಾ. ಎನ್ನುವಂತಹ ಖೇದ. ಹ್ಮ್. ಇದೇ ಮುಂದುವರಿಯಿತು ಅಂತಾದರೆ ಲೋಕದಲ್ಲಿರುವಂತಹ ಸಜ್ಜನ ಮಂದಿಗಳೆಲ್ಲ ಏನಾದೀತು? ನೀವು ವಹಿಸಿಕೊಟ್ಟಂತಹ ಹೊಣೆಗಾರಿಕೆಯನ್ನು ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲ ಅಂತಾದ್ರೆ ಮತ್ತೆ ನಾನಿದ್ದು ಪ್ರಯೋಜನ ಏನು? ಅದು ಹಾಗೆಯೇ ಅಲ್ವೇ? ಎತ್ತರದ ಅಧಿಕಾರವನ್ನು ಹೊಂದಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಇರಬೇಕಾದ್ದು ಹಾಗೆ. ಹಾ, ಯಾವ ಪದವಿಯಲ್ಲಿ ತಾನಿದ್ದೇನೋ ಹಾ, ಅದಕ್ಕೆ ಅನುಯೋಜ್ಯವಾದಂತಹ ಕಾರ್ಯವನ್ನು ಮಾಡಬೇಕು. ಮಾಡಲಾಗದಿದ್ದರೆ ಯಾಕಿರಬೇಕು? ಹೌದು. ಅಯ್ಯೋ ನನಗೆ ಇದ್ದೂ ಆಗುವುದಿಲ್ಲವಲ್ಲ ಎನ್ನುವ ನಿನ್ನ ಸಹಾಯಕತೆ ಹಾ, ಮರುಗದಿರಯ್ಯ. ಹ್ಮ್, ಯಾವ ಕಾಲಕ್ಕೆ ನನಗೆ ನೀನು ದೂರನ್ನು ಕೊಟ್ಟ ಆಯಿತು. ಹಾ, ಈ ಎಲ್ಲಾ ವಿಷಯವನ್ನು ಕೈಗೆತ್ತಿಕೊಂಡವನು ನಾನು. ಹಾ. ಏನು ಮಾಡೋಣ ಹೇಳು? ಕರ್ಮಕ್ಕೆ ಮೆಚ್ಚಿದಾಗಲೇ ಸೂರ್ಯದೇವನು ಅವನಿಗೆ ಸೂರ್ಯಹಾಸವನ್ನಿದ್ದ. ಹೌದು. ಸಾಧನಾ ಪಥದಲ್ಲಿ ಮುಂದುವರಿದಂತಹ ಕಾಲಕ್ಕೆ ಮಹಾದೇವನೇ ಒಲಿದು ಹಾ, ಅವನ ಬದುಕಿಗೆ ಭದ್ರತೆಯನ್ನು ತಾನು ಒದಗಿಸಿದ. ಹಾ, 1000 ಕವಚಗಳನ್ನು ಅವನು ಕೊಟ್ಟಿದ್ದಾನೆ. ಹಾ, ಶಂಕರಾನುಗ್ರಹದಿಂದಲೇ ಈ ಕಾಲಕ್ಕೆ ಮದೋನ್ಮತ್ತನಾಗಿದ್ದಾನೆ. ಹಾ. ಆದರೆ ಗಮನಿಸಬೇಕೇನು ಗೊತ್ತು? ಓ, ವರವನ್ನು ಕೊಟ್ಟ ದೇವನು ಅವನ ಪತನಕ್ಕೊಂದು ಸೂತ್ರವನ್ನು ದಾರಿಯನ್ನು ಅದನ್ನು ಖಂಡಿತವಾಗಿ ಇಟ್ಟಿರ್ತಾನೆ. ಹಾ. ಹೇಳಿದ್ದಾನೆ ಮಾತ್ರ. 1000 ವರ್ಷಗಳಿಂದ ಯುದ್ಧ ಮಾಡಿದರೆ ಅವನಿಂದ ಅದು ಚಿತ್ರಿಸಲ್ಪಡುತ್ತದು. ಹಾ. ಅವನಳಿದ್ದಾನೆ. ಆದರೆ ಹಾ, ಎಲ್ಲವೂ ನಷ್ಟವಾಗಬಹುದಾದಂತಹ ದಿವಸವೂ ಉಂಟು ಅಂತ ಹೇಳಿದ ಹಾಗಾಯಿತು. ಹಾ. ಆದ್ದರಿಂದಲೇ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಸ್ವಾಮಿ. ಯಾವ ಕಾಲಕ್ಕೆ ನಾನು ಲೋಕಕ್ಕಾಗಿ ಕೊಟ್ಟ ನಿಯಮವನ್ನು ಉಲ್ಲಂಘಿಸಿ ಸತ್ಕರ್ಮಕ್ಕೆ ವಿರೋಧವನ್ನು ಅವನು ಮಾಡಿದ್ದಾನು, ಹಾ, ಅವನು ಒತ್ತೆನಿದ್ದಾನೆ, ಶಿಕ್ಷಾರ್ಹನಿದ್ದಾನೆ. ಹಾ, ಶಿಕ್ಷೆಯನ್ನು ಪಡೆದಕ್ಕುದೇ ಹಾ, ಪಾಲನಾಧಿಕಾರಿಯ ಕ್ಷೇತ್ರಕ್ಕೆ ಒಳಪಟ್ಟ ಕೆಲಸವಾದ್ದರಿಂದ ಹಾ, ಕಿರಿದು ಸಮಯದಲ್ಲಿ ಹಾ, ಕಳನನ್ನು ನಿಗ್ರಹಿಸಿ ಹಾ, ನಿನಗೆ ಬೇಕಾದಂತಹ ಮನಃಶಾಂತಿಯನ್ನು ಲೋಕಕ್ಕೂ ಒದಗಿಸಿಕೊಡುತ್ತೇನೆ. ಹಾ. ಆದರೆ ಒಂದು ನೀನು ಸ್ವಲ್ಪ ಸಮಯ ಕಾಯಬೇಕು. ಕಿರಿದು ಅವಧಿಯಿಂದ ವಿಧಿ ಅವನಿಗೆ ಅನುಕೂಲವಾಗಿ ಉಂಟು ಈಗ. ಹಾ. ಆದರೆ ಯಾವತ್ತೂ ಅನುಕೂಲವಲ್ಲವಲ್ಲ. ಹಾ. ಇಂದು ಅನುಕೂಲವಾಗಿದ್ದು ಇನ್ನೊಂದು ವಿರೋಧವೂ ಆಗ್ತದೆ. ಹಾ. ಅಂತಹ ಒಂದು ಸಮಯವನ್ನು ಸಾಧಿಸಿ ಹೊರದಲ್ಲಿರುವಂತಹ ಹೀನತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹಾ. ಕಳವದಿಗೆ ಬೇಕಾದ ಸಿದ್ಧತೆ ನಾನು ಮಾಡ್ತೇನೆ. ಹಾ. ಇನ್ನೂ ನಿನಗೊಂದು ಭರವಸೆಯ ಮಾತನ್ನಾಡ್ತೇನೆ. ಹೇಗೆ? ಬಂದಾಯಿತಲ್ಲ ಈ ಕ್ಷೇತ್ರಕ್ಕೆ. ಹೌದು. ಬಂದ ನಾನು ಹಾ, ಕಳವಳತೆಯನ್ನು ಮಾಡದೆ ಹಾ. ಮತ್ತೆ ನಿಜ ಕ್ಷೇತ್ರಕ್ಕೆ ಹೋಗುವ ಹಾಗಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಓಹೋ, ಅರ್ಥಪೂರ್ಣವಾದ ಮಾತು ಅಲ್ವೋ? ಹೌದು. ಅಷ್ಟನ್ನು ನೀನು ತಿಳ್ಕೊಂಡೆ ಅಂತ ಆದ್ರೆ ಹಾ, ಯಾವಾಗ ಇಲ್ಲಿ ಏನಾಗ್ತೇನೋ ಅಂತ ಗಮನ ಹರಿಸು. ಹಾ, ನಿನಗೆ ಅನುಕೂಲವಾದರೆ ಹಾ, ಆ ಬುದ್ಧಿ ತೋಚಿದ್ರೆ ಹಾ. ಸಾಂದರ್ಭಿಕವಾಗಿ ಉಪಯೋಗಕ್ಕೆ ಬಾ. ಅದು ನಿನಗೆ ಅನುಕೂಲಕ್ಕೆ ಆಗ್ತದೆ. ಅರ್ಥ ಮಾಡಿಕೊಡ್ತೇನೆ. ಸರಿ? ಅಂತಹ ಸಮಾಧಾನದಲ್ಲೇ ನೀನಿರು. ಹೋಗು. ಭಯವಿಲ್ಲದೆ ಓ, ನೀನು ಜೊತೆಯಲ್ಲಿ ಇಳಿದಿದ್ರು ದಿನ ಅಭಯ ನನಗೆ ಸಿಕ್ಕಿದ್ದು. ಅಭಯ ನನ್ನ ಜೊತೆಯಲ್ಲಿ ಇರುವಾಗ ಮತ್ತೆ ನನಗೆ ಹೆದರಿಕೆ. ಮುಖಚಂದ್ರ ಅರಳಿತು ನೋಡುವಾಗ ಹೋಗಿ ಬರ್ತೇನೆ. ಹೋಗಿ ಬರ್ತೇನೆ. ಚರಿತ
ಚತುರ್ಮುಖ ಬ್ರಹ್ಮನ ಹೃದಯದಿಂದ ಹುಟ್ಟಿಕೊಂಡವರಂತೆ ನಮ್ಮ ಉಭಯರನ್ನು ಪಡೆದ ನಮ್ಮ ಪಿತಾಮಹ ಧರ್ಮ ಅಂತ ಅವನ ಹೆಸರು. ಹುಟ್ಟಿಕೊಂಡ ನಮ್ಮ ಉಭಯರನ್ನು ನಾರಾಯಣನೆಂದೋ ನರನೆಂದೋ ಸಂಬೋಧಿಸಿರಬಹುದು. ಆದರೂ ನಾರಾಯಣರು ಉಚ್ಚಾರಕ್ಕೆ ಸುಲಲಿತ ಎನ್ನುವುದರಲ್ಲಿ ಆದ್ಯತೆ ನೀರಿಗೆ ಖಂಡಿತ. ನರನೇ ನಮ್ಮದಾದ ವರ್ತನೆಯನ್ನು ಕಂಡು ಪ್ರಪಂಚ ನಮ್ಮ ಬಗ್ಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕಲ್ಪಿಸಿಕೊಂಡಿದೆ. ಅಂಶ ಆಕಸ್ಮಿಕ ಪೂರ್ಣ ಎಂಬ 4 ನನ್ನ ಅವತಾರಗಳನ್ನು ಈಗಾಗಲೇ ವಿಶ್ವ ಗಮನಿಸಿದೆ. ನಮ್ಮ ಬೇರೆ ವರ್ತನೆಯಿಂದ ನಾವು ಅಂಶಾವತಾರಿಗಳಿರಬಹುದೇನೋ ಅನ್ನಿಸಿಕೊಂಡಿದೆ. ಸರ್ವೋತ್ತಮನೆನಿಸಿಕೊಂಡ ನಾರಾಯಣನು ತನ್ನ ನೆರಳಿಗೊಂದು ಅಸ್ತಿತ್ವವನ್ನು ಕೊಟ್ಟು ಅವರನ್ನೇ ನರನೆಂದು ಹೆಸರಿಸಿಕೊಂಡು ನಾರಾಯಣ ರೂಪದಿಂದ ಧಾಯಿಡಿದು ಬಂದಿದ್ದಾರೆ. ಕಾರಣವಿಲ್ಲದಿಲ್ಲ. ನಮ್ಮ ಅಪ್ಪನ ಹೆಸರೇ ಧರ್ಮ ಅಂತ. ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸರ್ವರಿಗೆ ದೀಪಕಶ್ಚಂದ್ರ. ರಾತ್ರಿಯ ಕಾಲದಲ್ಲಿ ಬೆಳಕಾಗಿ ಗುರುತಿಸಲ್ಪಡುವವನು ಚಂದ್ರದೇವ. ಸರಿ. ದಿವಸೇ ದೀಪಕೋ ರವಿ. ಹಗಲಲ್ಲಿ ಸೂರ್ಯದೇವನೇ ಬೆಳಕು. ಹೌದು. ತ್ರೈಲೋಕ್ಯ ದೀಪಕೋ ಧರ್ಮ. 3 ಲೋಕಗಳನ್ನು ಬೆಳಗುವಂತಹದ್ದು ಧರ್ಮ. ಮುಂದಿನದ್ದು ಲೌಕಿಕ ವ್ಯವಹಾರ. ಸತ್ಯ. ಸುಪುತ್ರೋ ಕುಲದೀಪಕ. ಇದು ಲೌಕಿಕ ವ್ಯಾಪ್ತಿಗೆ ಸಂಬಂಧಿಸಿದ. 3 ಲೋಕಗಳನ್ನು ಬೆಳಗುವಂತಹ ಧರ್ಮ ಅಂದರೆ ಏನು ಹೇಳುವ ಪ್ರಶ್ನೆ ಅಲ್ಲವೇ? ಹರಿಯುವುದು ನೀರಿಗೆ ಧರ್ಮ. ಸರಿ. ಉರಿಯುವುದು ಬೆಂಕಿಗೆ ಧರ್ಮ. ಬೀಸುವುದು ಗಾಳಿಗೆ ಧರ್ಮ. ಅಲ್ಲಿ ಪ್ರಯೋಗಿಸಲ್ಪಟ್ಟ ಧರ್ಮ ಎಂಬ ಶಬ್ದಕ್ಕೆ ಸ್ವಭಾವ ಎಂದಷ್ಟೇ ಅರ್ಥ ಕಲ್ಪಿತವಾಗುವುದು. ಹಾಗಾಗುವುದಿಲ್ಲ. ಊರಿನ ಬೆಳೆಯುವಿಕೆ ಸ್ವಭಾವ ಅಲ್ಲವೇ? ಊಟರು ಬೆಳೆಯುವುದು ಸ್ವಭಾವ ಅಲ್ಲವೇ? ನಾವು ಆಚರಿಸಿ ತೆಗಿಬೇಕು ಅಂತ ಮಾಡಿದಾಗ ಧರ್ಮವನ್ನು ಹತ್ತಿಕ್ಕಿದ ಹಾಗೆ. ಆದ್ದರಿಂದ ಧರ್ಮ ಎಂಬ 3 ಲೋಕಕ್ಕೂ ಬೆಳಕಿಗೆ ಕಾರಣವಾಗುವಂತಹ ಧರ್ಮವನ್ನು ಸ್ವಭಾವ ಎಂಬ ಅರ್ಥದಿಂದ ಅಂಗೀಕರಿಸುವ ಹಾಗಿಲ್ಲ. ಎಲ್ಲರೂ ಒಪ್ಪಿಕೊಂಡಂತೆ ಧಾರಣ ಯೋಗ್ಯವಾದದ್ದು ಯಾವುದು ಅದು ಧರ್ಮ. ಹಾಗಾದರೆ ಧಾರಣ ಯೋಗ್ಯವಾದದ್ದು ಯಾವುದು ಹೇಳುವ ಪ್ರಶ್ನೆ ಮತ್ತೆ ಒಪ್ಪಿಕೊಂಡಿದೆ. ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ. ಯಾವುದು ಲೌಕಿಕವಾದಂತಹ ಸರ್ವಾಂಗೀಣ ಅಭ್ಯುತ್ಥಾನ ಸಾಧಕವೋ, ಯಾವುದು ಪಾರಲೌಕಿಕ ನಿಶ್ರೇಯಸ ಸಿದ್ಧಿಯನ್ನು ಕಲ್ಪಿಸಿಕೊಡಬಲ್ಲದೋ ಅದುವೇ ಧರ್ಮ. ಸರ್ವತ್ರ ಪ್ರಾಜ್ಞಜನ ಮನ್ನಣೆಗೆ ಪಾತ್ರವಾದಂತಹ ಒಂದು ನಿರೂಪಣಾ ವಾಕ್ಯ. ಸರಿ. ಆ ಧರ್ಮವನ್ನೇ ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಾವು ಈ ಕಡೆಗೆ ಸಾಗಿ ಬಂದಿದ್ದೇವೆ. ಈ ಬದರಿಕಾಶ್ರಮವನ್ನು ಆಶ್ರಯಿಸಿದ್ದೇವೆ. ಯಾಕೆ ನಾವು ಹೀಗೆ ಇಲ್ಲಿಗೆ ಬರಬೇಕು ಅಂತ ಪ್ರಶ್ನೆ ಬರ್ತದೆ. ಉದ್ದೇಶ ಏನು ಅಂತ ಪ್ರಶ್ನೆ ಬರ್ತದೆ. ಈ ಪ್ರಪಂಚದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದ್ದೇ ಇರುತ್ತದೆ. ಉತ್ತರವಿಲ್ಲದ ಪ್ರಶ್ನೆ ಯಾವುದು ಎಂಬ ಒಂದು ಪ್ರಶ್ನೆಗೆ ಉತ್ತರ ಉಂಟು. ಉತ್ತರವಿಲ್ಲದ ಪ್ರಶ್ನೆ ಯಾವುದು ಎಂಬುದೇ ಅದಕ್ಕೆ ಉತ್ತರ. ಉಳಿದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕ್ಷಿಪ್ರಗತಿಯನ್ನು ಸಿದ್ಧಿಸಲಿಲ್ಲ ಎಂಬುದರಿಂದ ಉತ್ತರ ಇಲ್ಲ ಅಂತ ಹೇಳಬಾರದು. ಕಾಲ ಗರ್ಭದಲ್ಲಾದರೂ ಹುದುಗಿರ್ತದೆ ಉತ್ತರ. ಕಾಲದ ಕಾವು ಪಕ್ವವಾಗಬೇಕು. ಆಗ ಅದರ ಒಳಗೆ ಹುದುಗಿರುವ ಸತ್ಯದ ಹಕ್ಕಿ ತನ್ನ ರೆಕ್ಕೆ ಪುಕ್ಕಗಳನ್ನು ಬಲಯುತವಾಗಿಸಿಕೊಂಡು ಮೊಟ್ಟೆಯನ್ನು ನಡೆದು ಕಾಲ ಗರ್ಭವನ್ನು ನಡೆದು ಹೊರಕ್ಕೆ ಬರಬೇಕು. ಲೋಕಕ್ಕೆ ಅದು ದೃಗ್ಗೋಚರವಾಗಬೇಕು. ಹಾಗೆ ನಮ್ಮ ಅಸ್ತಿತ್ವವು ಯಾಕಾಗಿ ಬದರಿಕಾಶ್ರಮದಲ್ಲಿ ಇದನ್ನು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಮಗೂ ಈಗ ಹೊಳೆದಿಲ್ಲ, ತಿಳಿದಿಲ್ಲ. ಹೌದು. ಆದರೂ ಕಾಲಗರ್ಭದಲ್ಲಾದರೂ ಇದಕ್ಕೆ ಉತ್ತರ ಇರಲೇಬೇಕಲ್ಲ. ಇರಬೇಕಲ್ಲ. ಖಂಡಿತವಾಗಿಯೂ ಕಾಲದ ಕಾವು ಪಕ್ವವಾಗಲಿ. ಹೌದು. ಆಗ ಪ್ರಪಂಚ ಮುಖಕ್ಕೆ ಅಂಶಾವತಾರಿಗಳು ಎಂದು ನಮ್ಮ ಪಾಲಿಗೆ ನಗಲ್ತೆಯನ್ನು ಕಲ್ಪಿಸಿಕೊಟ್ಟಿರುವ ಈ ಪ್ರಪಂಚ ಮುಖಕ್ಕೆ ಆ ಸತ್ಯ ಗೋಚರವಾದಿದ್ದಲ್ಲ ಆಗಬೇಕಲ್ಲ. ತಪಸ್ಸೆಯಲ್ಲಿ ಒಳ್ಳೆ
ನಾರಾಯಣ ದೇವರು ಲೋಕದಲ್ಲಿ ಅವರಿಗಿಂತ ದೊಡ್ಡವರು ಬೇರೆ ಯಾರು? ಕಿರಿದು ಸಮಯದ ಅವಧಿಯಲ್ಲಿ ನಿನ್ನ ಚಿಂತೆಯನ್ನು ನೀಗಾಡಿಸ್ತೇನೆ ಭರವಸೆ ಕೊಟ್ಟು ಕಳಿಸಿದ್ದಾರೆ ನನ್ನನ್ನು. ಕಿರಿದು ಅಂತ ಅವರು ಹೇಳಿದ್ದೀಗ ಹಿರಿದಾಗಿದೆ, ಆಯಿತು. ಏನು ಮಾಡಲಿ ನಾನು? ಬದುಕಿಕೊಳ್ಳುವ ಬಗೆ ಹೇಗೆ ಅಂತ ಗೊತ್ತಾಗುವುದಿಲ್ಲ. ಹಾಗಂತ ಮತ್ತೊಂದು ಪ್ರತಿಜ್ಞಾಪೂರ್ವಕವಾದ ಮಾತನ್ನು ಆಡಿದ್ದಾರೆ. ಅಸುರರ ಅಡಿವಾಗದೆ ನಾನು ಕ್ಷೇತ್ರಕ್ಕೆ ಕಾಲಿಡುವುದಿಲ್ಲ. ಅಂದ್ರೆ ಸೂಕ್ಷ್ಮವಾಗಿ ನಾನು ಅರ್ಥ ಮಾಡುವುದ್ರೆ ಹೀಗೆ ಗೊತ್ತಾಗ್ತದೆ. ನೀನು ಮತ್ತೊಮ್ಮೆ ಇಲ್ಲಿ ಬಂದು ನನಗೆ ಉಪದ್ರ ಮಾಡಬೇಡ ಅಂತ ಹೇಳಿಕೆಯನ್ನು ನೀಡಿದ ಹಾಗೂ ಆಯಿತು. ಹಾಗಂತ ವೈಕುಂಠಕ್ಕೆ ಹೋಗುವ ಹಾಗೂ ಇಲ್ಲ, ಇವನನ್ನು ಕಾಣುವ ಸ್ಥಿತಿಯಲ್ಲಿಯೂ ಇಲ್ಲ. ಹಾಗೆ ಮತ್ತೊಂದು ನನಗೆ ಅರ್ಥವಾಗದೇ ಇದ್ದಂತಹ ಸ್ಥಿತಿ ಕಾಣಿಸಿದೆ. ಬದರಿಕಾ ಆಶ್ರಮದಲ್ಲಿ ಇಬ್ಬರು ತಪಸ್ವಿಗಳು ನೆಲೆಸಿದ್ದಾರೆ. ಅವರ ಇರವೇನು ಅಂತ ಕೇಳಿದ್ರೆ ಹೇಳೋರು ಯಾರೂ ಇಲ್ಲ. ಬಹುಶಃ ಅವರೇ ಇವರಾಗಿರಬಹುದೋ. ಏನೊಂದು ಜಿಜ್ಞಾಸೆಯ ಶಮನಕ್ಕಾಗಿ, ನನ್ನ ಕಷ್ಟದ ಪರಿಹಾರಕ್ಕಾಗಿ ಆ ತಪಸ್ಸು ಮುಂದುವರಿಯಿತು ಅಂತಾದ್ರೆ ದೇವಲೋಕಕ್ಕೆ ಹಾನಿಯಾಗ್ತದೆ ಎನ್ನುವುದು ಉದ್ದೇಶವಾಗಿ ಅವರ ತಪೋಭಂಗವಾಗಬೇಕು ಅಂತ ಇದ್ರೆ ಅದಕ್ಕೆ ಕ್ರಮ ಎಸಗ್ತೇನೆ. ಎಲ್ಲಿ ನನ್ನ ನೃತ್ಯಾಂಗನೆ